ಸೊ ಇಲ್ಲಿ ಎರಡು ಮನೆಗಳು ಈಗ ಕುಸಿತವಾಗಿವೆ. ಆದರೆ ಅಲ್ಲಿದ್ದಂತಹ ಒಂದು ಶ್ವಾನ ಆ ಕುಸಿತವಾಗಿರುವಂತಹ ಒಂದು ಸ್ಥಳವನ್ನ ಬಿಟ್ಟೇ ಹೋಗ್ತಾ ಇಲ್ಲ. ಸಾಕು ನಾಯಿ ಇದೊಂದು. ಅಲ್ಲಿ ಮನೆಗಳಿರ್ತಲ್ಲ, ಅಲ್ಲಿ ಯಾರೋ ಸಾಕಿದಂಥ ನಾಯಿ ಮನೆ ಕುಸಿತವಾಗಿದ್ದಂತಹ ಸ್ಥಳವನ್ನ ಬಿಟ್ಟೇ ಹೋಗ್ತಾ ಇಲ್ಲ. ಇದು ನಿನ್ನೆಯಿಂದ ತನ್ನ ಮಾಲೀಕರಿಗಾಗಿ ಪಾಪ ಈ ಸಾಕು ನಾಯಿ ಕಾಯ್ತಾ ಇದೆ. ಅಲ್ಲಿ ಮನೆ ಕುಸಿದಿರೋ ಸ್ಥಳದಲ್ಲೇ ರೋಧಿಸ್ತಾ ಇದೆ ಒಂದು ಶ್ವಾನ. ಶಿರೂರು ಬಳಿ ಆದಂತಹ ಒಂದು ದುರಂತ. ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ 4 ಜನ ಮೃತಪಟ್ಟಿದ್ದಾರೆ. ಅವರ ಶವಗಳು ಕೂಡ ಈಗಾಗಲೇ ಪತ್ತೆಯಾಗಿದೆ. ಒಂದೇ ಕುಟುಂಬದ 4 ಜನ ಇವರು, ಜೊತೆಗೆ ಒಬ್ಬ ಡ್ರೈವರ್. ಸೊ ಈ 4 ಜನ ಏನು ಒಂದೇ ಕುಟುಂಬದವರು ಸಾವನ್ನಪ್ಪಿದ್ದಾರೆ. ಅವರ ಮನೆ ಅಲ್ಲೇ ಇತ್ತು, ಅವರೊಂದು ಅಂಗಡಿ ಕೂಡ ಅಲ್ಲಿ ನಡೆಸ್ತಾ ಇದ್ರು. ಆ ಅಂಗಡಿ ಎಲ್ಲವೂ ಕೂಡ ಈಗ ನೆಲಸಮ ಆಗಿಬಿಟ್ಟಿದೆ, ಕೊಚ್ಕೊಂಡು ಹೋಗಿದೆ. ಆದರೆ ಆ ನಾಯಿ ಮಾತ್ರ ತನ್ನ ಮಾಲೀಕರು ಬರ್ತಾರೆ ಅಂತ ಹೇಳಿ ಅಲ್ಲೇ ಕಾಯ್ತಾ ಕೂತಿದೆ. ಬೇರೆ ಕಡೆನೂ ಹೋಗ್ತಾ ಇಲ್ಲ, ಎಲ್ಲೂ ಹೋಗದೆ ಅದೇ ಜಾಗದಲ್ಲಿ ಎಲ್ಲಿ ಅವರ ಅಂಗಡಿ ಇತ್ತೋ, ಎಲ್ಲಿ ಆ ಗುಡ್ಡ ಕುಸಿದು ದುರಂತ ಆಯಿತು, ಆ ದುರಂತದ ಸ್ಥಳದಲ್ಲೇ ಅವರ ಮನೆ ಹತ್ರನೇ ಇದೆ, ಅವರ ಅಂಗಡಿ ಹತ್ರನೇ ಕಾಯ್ತಾ ಇದೆ. ಅಲ್ಲಿ ಇಲ್ಲಿ ಓಡಾಡುತ್ತೆ, ಹುಡುಕುತ್ತೆ, ಎಲ್ಲಿ ಹೋಗಿರ್ಬೋದು ನನ್ನ ಮಾಲೀಕರು ಅಂಥೇಳಿ ಮತ್ತೆ ಬಂದು ಅದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಹೀಗೆ ಆ ಶ್ವಾನದ ಮೂಕ ರೋದನೆ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದೆ.